ಸ್ನೇಹಿತರೆ ನಮಸ್ಕಾರ. ಭಾಳ ಅದ್ಭುತವಾದ ವಿಚಾರಪ್ಪ. ಏನಪ್ಪ ಅಂದರೆ, ನಮ್ಮ ಪ್ರಜ್ವಲ್ ರೇವಣ್ಣವರು ಮಾಜಿ ಸಂಸದರು, ಹಾಸನ ಜಿಲ್ಲೆಯ ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಜೀವನ ಪರ್ಯಂತ ಜೀವಾವಧಿ ಕೊಟ್ಟಿದೆ. ಜೀವನ ಪರ್ಯಂತವಾಗಿ ನಿಜವಾಗ್ಲೂ ಇಂಥ ಶಿಕ್ಷೆಗಳನ್ನು ನಾವು ಸಿನಿಮಾದಲ್ಲಿ ಮಾತ್ರ ನೋಡ್ತಿದ್ವಿ. ಇದು ಫಸ್ಟ್ ಟೈಮು ನಮಗೆ ತಿಳುವಳಿಕೆ ಬಂದಾಗಲಿಂದ, ನಾವು ಹುಟ್ಟಿದಾಗಲಿಂದ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಈ ಥರ ಕೋರ್ಟು, ಇಂಥ ನ್ಯಾಯಾಧೀಶರು. ನಿಜವಾಗ್ಲೂ ಈ ನ್ಯಾಯಾಧೀಶರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಯಾಕಪ್ಪ ಅಂದರೆ ಇನ್ನೂ ಬೇಕಾದಷ್ಟು ವಿಚಾರ ಇದೆ, ದಯವಿಟ್ಟು ಮುಂದೆ ತಿಳಿಸ್ತೀನಿ. ನಾವು ಸಿನಿಮಾದಲ್ಲಿ ನೋಡ್ತಿದ್ವಿ ಏನಪ್ಪ ಅಂದರೆ, ಈ ಥರ ಮಾಡಿದವನಿಗೆ ಗಲ್ಲಿಗೆ ಹಾಕ್ರಿ, ಗಲ್ಲಿಗೆ ಏರಿಸ್ರಿ, ಇವನಿಗೆ ಜೀವದ ಶಿಕ್ಷೆ ಅಂತಂದು ಹೇಳ್ಬಿಟ್ಟು ಸಿನಿಮಾದಲ್ಲಿ ನೋಡ್ತಿದ್ವಿ. ಶಿಕ್ಷೆಗಳನ್ನು ಘೋಷಣೆ ಮಾಡೋದು, ಆ ಒಂದು ಕೋರ್ಟಲ್ಲಿ ವಾದನ ಮಾಡೋದು ಸಿನಿಮಾದಲ್ಲಿ ನೋಡ್ತಿದ್ವಿ. ಆದರೆ ಈ ಥರ ಒಂದು ಶಿಕ್ಷೆನ ನಾವು ನಿಜ ಜೀವನದಲ್ಲೂ ನೋಡಿದ್ದು ಇದೇ ಫಸ್ಟು. ಪ್ರಜ್ವಲ್ ರೇವಣ್ಣವರು ಏನಿವತ್ತು ಜೀವನ ಪರ್ಯಂತ ಒಂದು ಶಿಕ್ಷೆ ಕೊಟ್ಟಿದ್ರಿ. ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಲ್ಲ. ಅದು ಅವ್ರು ಮಾಡಿರೋದು ಸರಿ ಇಲ್ಲ, ಅವ್ರು ಮಾಡಿರೋದು ಕಚಡ ಕೆಲಸ, ಅವ್ರು ಮಾಡಿರೋದು ಮಣ್ಣು ತಿನ್ನೋ ಕೆಲಸ, ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ಆದರೆ ಇಂಥ ಅದ್ಭುತವಾದ ಒಂದು ನಿರ್ಧಾರ, ಒಂದು ಶಿಕ್ಷೆ, ನಿಜವಾಗ್ಲೂ ನಿಮ್ಮಂಥ ಜಡ್ಜ್ಗಳು ನಿಮಗೆಲ್ಲ ಕೈ ಮುಗಿಬೇಕು ನಾವು. ಯಾಕಂದರೆ ಎಷ್ಟೋ ಹೆಣ್ಣುಮಕ್ಕಳ ಒಂದು ಮಾನ ಕಾಪಾಡಿದಿರಿ, ಮತ್ತು ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ನೀವು ನ್ಯಾಯ ಒದಗಿಸಿಕೊಟ್ಟಿದ್ದೀರಿ. ನಿಮ್ಮಂಥ ಜಡ್ಜ್ಗಳು, ನಿಮ್ಮಂಥ ನ್ಯಾಯಾಧೀಶರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೋರ್ಟ್ಗಳಿವೆ, ಅಷ್ಟು ಕೋರ್ಟಲ್ಲಿ ಒಬ್ಬೊಬ್ರು ಇದ್ದುಬಿಟ್ರೆ ನಿಜವಾಗ್ಲೂ ಅತ್ಯಾಚಾರ ಮಾಡಿರೋರಿಗೆಲ್ಲರಿಗೂ ಕೂಡ ಇಂಥ ಶಿಕ್ಷೆ ಕೊಡಬೇಕು ಅಂತಂದು ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಸರ್, ಈಗ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಕೊಟ್ಟಿದ್ದೀರಾ, ಇದನ್ನು ನಾವು ಸಮರ್ಥನೆ ಮಾಡ್ಕೊತ ಇಲ್ಲ. ಇದು ಒಳ್ಳೆ ಶಿಕ್ಷೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮಂಥ ಜಡ್ಜು ನಿಜವಾಗ್ಲೂ ನಾವು ನೆನೆಸ್ಕೋಬೇಕು, ಕರ್ನಾಟಕದಲ್ಲಿ ಇದ್ದಾರಾ ಅಂತ. ಆದರೆ ಇಂಥ ಕಾಲದಲ್ಲಿ ಎಲ್ಲರಿಗೂ ಬೇಲ್ ಕೊಡೋರೆ, ಕೊಲೆ ಆದವ್ರಿಗೂ ಬೇಲ್ ಕೊಡ್ತಾರೆ, ರೇಪ್ ಮಾಡಿದವ್ರಿಗೂ ಬೇಲ್ ಕೊಡ್ತಾರೆ, ಎಲ್ಲರಿಗೂ ಬೇಲ್ ಕೊಟ್ಕೊಂಡು ಬಂದು ಇವತ್ತು ಈ ಒಂದು ರಾಜಕೀಯ ವ್ಯಕ್ತಿಗೆ, ಈ ಒಂದು ಅದ್ಭುತವಾದ ಏನು ಒಂದು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದವರಿಗೆ, ಒಂದು ದೊಡ್ಡ ರಾಜಕೀಯ ಕುಟುಂಬದವರಿಗೆ ಈ ರೀತಿ ಒಂದು ಶಿಕ್ಷೆ ಕೊಟ್ಟಿರೋದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದು ಮೊದಲು. ಯಾಕಂದರೆ ಇದು ಜೀವಾವಧಿ ಶಿಕ್ಷೆ ಆ ಲಲ್ಲು ಪ್ರಸಾದ್ ಯಾದವ್, ಬಿಹಾರ್ ಲಲ್ಲು ಪ್ರಸಾದ್ ಯಾದವ್ ಕೊಟ್ಟಿದ್ದರು. ಈಗ ಅವಯ್ಯ ಹೊರಗಡೆ ಇದ್ದಾನೆ. ಜೀವಾವಧಿ ಶಿಕ್ಷೆ ಕೊಟ್ಟರೂ ಕೂಡ ಅದೇನೋ ಪೆರಲ್ ಮೇಲೆ ಬೇಲ್ ತಗೊಂಡು ಆರಾಮಾಗಿ ಹೆಂಡ್ರ ಮಕ್ಕಳ ಜೊತೆಗೆ ಡಿಂಗ್ ಟಾಕ್ ಚಿಕ್ ಚಾಕ್ ಕಾಡ್ತಾ ಇದ್ದಾನೆ. ಆರಾಮಾಗಿದೆ ನಾವು ಅಯ್ಯ ಮೇವು ಹಗರಣದಲ್ಲಿ. ಇವತ್ತು ನಿಮಗೆ ನಿಜವಾಗ್ಲೂ ನಾವು ಶರಣಾರ್ಥಿ ಹೇಳಬೇಕು. ನಿಮ್ಮಂಥ ಜಡ್ಜ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಂತ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಮುಂದಿನ ದಿವಸದಲ್ಲಿ ನೀವು ಇವತ್ತೇನು ಹಳೆಯ ಕೇಸ್ಗಳೆಲ್ಲ ಇದ್ದಾವೆ, ಎಷ್ಟೊಂದು ರೇಪ್ ಆಗಿರೋವು, ಕೊಲೆ ಆಗಿರೋವು, ಇವರೆಲ್ಲರಿಗೂ ಕೂಡ ನೀವು ದಯವಿಟ್ಟು ಜೀವಾವಧಿ ಶಿಕ್ಷೆ ಕೊಡಲೇಬೇಕು ಸರ್. ಯಾಕಂದರೆ ಮುಂದಿನ ದಿವಸದಲ್ಲಿ ಯಾವ ಬಡ್ಡಿ ಮಗ, ಯಾವ ಬೇವರ್ಸಿ ಮಗನೂ ಕೂಡ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತು ಕೂಡ ನೋಡಿಬರಬಾರ್ದು, ಕೆಟ್ಟದಾಗಿ ನೋಡಿರಬಾರ್ದು. ಒಳ್ಳೆ ರೀತಿ ಅಕ್ಕ, ತಂಗಿ, ಅಮ್ಮ ಈ ರೀತಿಲಿ ನೋಡಿರಬೇಕು. ಅಂಥ ಶಿಕ್ಷೆನ ಯಾವನ ಅತ್ಯಾಚಾರ ಮಾಡಿರ್ತಾನೋ ಅಂಥ ಅಯೋಗ್ಯರಿಗೆ ಇಂಥ ಶಿಕ್ಷೆ ಕೊಟ್ಟರೆ ಆವಾಗ ದಯವಿಟ್ಟು ನೀವು ಇವರು ಕೊಟ್ಟಿರ್ತಕ್ಕಂಥ ಶಿಕ್ಷೆಗೆ ಒಂದು ಸಾರ್ಥಕ ಆಗುತ್ತೆ. ಇಲ್ಲಿ ಒಬ್ರಿಗೊಂದು ಶಿಕ್ಷೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇದನ್ನು ಒಪ್ಪಕ್ಕಾಗಲ್ಲ. ದಯವಿಟ್ಟು ನಿಮ್ಮಂಥ ನಾವು ನ್ಯಾಯಾಧೀಶರನ್ನು ಪಡೆದಿರೋದು ನಾವೇ ಪುಣ್ಯ ಮಾಡಿದ್ದೀವಿ, ಧನ್ಯರು ಕರ್ನಾಟಕದ ಜನತೆ. ಯಾಕಂದರೆ ಇವತ್ತೆಲ್ಲ ಕೊಂಡಾಡ್ತಾ ಇದ್ದಾರೆ. ಯಾರು ಇಂಥ ಶಿಕ್ಷೆ ಕೊಡ್ತಾರಂತೆ ಊಹಿಸೇ ಇರಲಿಲ್ಲ, ಅನ್ಕೊಂಡಿರಲಿಲ್ಲ ಈ ಥರ ಶಿಕ್ಷೆ ಕೊಡ್ತಾರೆ, ಇಂಥ ಒಂದು ಜೀವದ ಶಿಕ್ಷೆ ಕೊಡ್ತಾರಂತ ಯಾರು ಒಬ್ಬರು ನಾವು ಅನ್ಕೊಂಡಿರಲಿಲ್ಲ. ಅಂಥ ಒಂದು ಅದ್ಭುತವಾದ ಶಿಕ್ಷೆ ಕೊಟ್ಟಿದ್ದೀರಿ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಎಷ್ಟು ಅತ್ಯಾಚಾರ ಕೇಸ್ಗಳಿದ್ದಾವೆ, ಇನ್ನು ಬೇಕಾದಷ್ಟು ಜನದ ಕೇಸ್ಗಳಿದ್ದಾವೆ. ಅವರೆಲ್ಲ ಬೇಲ್ ಕೊಟ್ಟು ಹೊರಗಡೆ ಇದ್ದಾರೆ, ಬೇಲ್ ತಗೊಂಡು ಹೊರಗಡೆ ಇದ್ದಾರೆ. ಅವ್ರಿಗೂ ಕೂಡ ಅತ್ಯಾಚಾರ ಮಾಡಿರೋ ಬಡ್ಡಿ ಮಕ್ಕಳಿಗೆ, ಅತ್ಯಾಚಾರ ಮಾಡಿರೋ ಬೇವರ್ಸಿಗಳಿಗೆ ಇಂಥ ಜೀವಾವಧಿ ಶಿಕ್ಷೆ, ಜೀವಂತ ಪರ್ಯಂತ ಶಿಕ್ಷೆಯನ್ನು ಕೊಡಬೇಕಂತೂ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಆವಾಗ ಎಲ್ಲರಿಗೂ ಪ್ರತಿಯೊಂದು ಹೆಣ್ಣು ಮಗು ಕೂಡ ಒಂದು ನ್ಯಾಯ ಸಿಕ್ಕಂಗಾಗತ್ತೆ. ಇಲ್ಲಾಂದರೆ ಒಬ್ರಿಗೊಂದು ಮಾಡ್ದಂಗೆ ಆಗುತ್ತೆ ಅಂತ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಈ ಥರ ಶಿಕ್ಷೆ ಇವತ್ತು ಎಷ್ಟು ಜನ ರೇಪ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅವರೆಲ್ಲ ಬೇಲ್ ತಗೊಂಡು ಹೊರಗಡೆ ಇದ್ದಾರೆ. ಅವ್ರಿಗೂ ಕೂಡ ಇದೇ ಥರ ದಯವಿಟ್ಟು ಕೊಡಿ ಸರ್. ಅವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲರ ಹತ್ರನೂ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಹೋಗುವಷ್ಟು ದುಡ್ಡಿರಲ್ಲ, ಎಲ್ಲ ಬಡವರೇನೆ. ಯಾಕಂದರೆ ಶ್ರೀಮಂತರು ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಆದರೆ ಬಡವರು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಅದರಿಂದ ನಿಮ್ಮಂಥ ನ್ಯಾಯಾಧೀಶರನ್ನು ಪಡೆದಿರೋದು
ನಾವೇ ಧನ್ಯರು, ನಾವೇ ಪುಣ್ಯವಂತರು. ಯಾಕಂದರೆ ಇಂಥ ಒಂದು ಘೋಷಣೆ ನಿರ್ಧಾರ ನಿಜವಾಗ್ಲೂ ನಿಮ್ಮ ನಿರ್ಧಾರವನ್ನು ಮೆಚ್ಚಲೇಬೇಕು. ಅದೇ ರೀತಿ ಎಷ್ಟೊಂದು ಜನ ಬಡ್ಡಿ ಮಕ್ಕಳು ಇನ್ನೂ ಇದ್ದಾರೆ ಸರ್, ಅತ್ಯಾಚಾರ ಮಾಡಿರೋರು ಎಲ್ಲ ನಿಮಗೆ ಗೊತ್ತಿರುತ್ತೆ ಸರ್, ಎಲ್ಲ ಹೊರಗಡೆ ಇದ್ದಾರೆ ಬೇಲ್ ತಗೊಂಡು. ಅಂಥ ಬಡ್ಡಿ ಮಕ್ಕಳಿಗೆ ಇದೇ ರೀತಿ ಶಿಕ್ಷೆ ಕೊಡಿ ಅಂತಂದೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.